ಮಾಡಲೇಬೇಕು. ಇಲ್ಲಂತಂದರೆ ಭವಿಷ್ಯದಲ್ಲೇ ವಿರೋಧ ಪಕ್ಷಗಳಿಗೆ ಬೆಲೆ ಇಲ್ಲ, ನೆಲೆಯೂ ಇಲ್ಲ. ಇದೆಲ್ಲ ಕಾಣ್ತಾ ಇದ್ದದ್ದು ಕಣ್ಣಿಗೆ. ಇದ್ದಿದ್ದರಲ್ಲೇ ವಿರೋಧ ಪಕ್ಷಗಳ ಕಾಂಗ್ರೆಸ್ 5 ರಾಜ್ಯಗಳಲ್ಲಿ, ಈಗ ತಮಿಳುನಾಡು ಹೇಳಿದ್ರೆ 5 ರಾಜ್ಯಗಳಲ್ಲೇ ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಹಸ್ತದ. ಆದರೂ ಅಲ್ಲಿ ಅವ್ರಿಗೆ ಎಚ್ಚರಿಕೆ ಅದ. ಆಡಳಿತಾರೂಢ ಪಕ್ಷದ ಜೊತೆಗೆ ಏನಾದರೂ ಸಾಂಪ್ರದಾಯಿಕ ಇದ್ದಂಥ ಅಥವಾ RSS ತಲೆ ಇದ್ದಂಥ ಜನ ಬಂದು ಸೇರಿದ್ರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಭರಿಸ್ಕೊಂಡು ಬಿಟ್ಟಿದ್ದಾರೆ ಅವರು. ಅಂದ್ರೆ ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಫುಲ್ ಸೆಕ್ಯುಲರ್ ಇರುವಂಥ ಉಳಿಯುವಂಥ ಒಂದು ಸಂವಿಧಾನ ರಚನೆ ಮಾಡುವಂಥ, ಸಂವಿಧಾನಕ್ಕೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಂವಿಧಾನ ರಚನೆ ಮಾಡೋದು ಇಟ್ ಮೀನ್ಸ್ ಸಂವಿಧಾನ ರಚನೆ ಅದ, ಸಂವಿಧಾನಕ್ಕೆ ಬದ್ಧಾಗಿ ಹೋಗುವಂಥ ಪ್ರತಿಭಟನಾ ರೂಪದಲ್ಲೇ ಜನಕ್ಕೆ ಎಚ್ಚರಿಕೆ ಮಾಡುವಂಥ. ಯಾಕಂದ್ರೆ ಈಗಿರೋ ಹಾಗೆ ಒಂದು, ಯಾಕಂದ್ರೆ ಪಾರ್ಲಿಮೆಂಟ್ದಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು SIR ಆಯಿತು, EVM ಆಯಿತು, ಮತ್ತೊಂದು ಗದ್ದಲಾಯಿತು, ಮತ್ತು ಚುನಾವಣಾ ಆಯುಕ್ತರ ಬೇಕಾದ್ರೆ ನೇಮಿಸೋದಾಯ್ತು. ಇವು ಆಗೋದ್ರಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ. ವಿಧಾನಸಭೆಯಲ್ಲಿ ಆಗಲಿ, ರಾಜ್ಯಸಭೆಯಲ್ಲಿ ಆಗಲಿ. ಇದು ನಮ್ಮ ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಜೊತೆಗೆ ನಮ್ಮ ಲೋಕಸಭೆಯಲ್ಲೇ. ಯಾಕಂದರೆ ಜನರಿಂದ ಆಯ್ಕೆ ಆಗಬೇಕಾಗಿತ್ತು ಅಂದ್ರೆ ಓಟ್ ಬೇಕಾಗ್ತದೆ. ಓಟನ್ನು ಈ ರೀತಿಯಾಗಿ ಕೊಳ್ಳೆ ಹೊಡಿಲಿಕ್ಕೆ, ಲೂಟಿ ಮಾಡಲಿಕ್ಕೆ ಸರ್ಕಾರ ರಚನೆ ಆಗ್ತದೆ ಅನ್ನೋದು ನಮ್ಮ ಮಮತಾ ಬ್ಯಾನರ್ಜಿ ಅವರ ಸ್ಪಷ್ಟ ಅಭಿಪ್ರಾಯ. ಅದಕ್ಕೆ ಅವರು ಇವತ್ತು ಅಗದಿ ಗಟ್ಟಿಯಾಗಿ ಬಿಟ್ಟಿದ್ದಾರೆ. ಇಲ್ಲ, ನಾನು ವಿರೋಧ ಪಕ್ಷದ ನಾಯಕಿಗೆ ಹೋರಾಟ ಮಾಡ್ತೀನಿ ಅನ್ನುವಂಥ ಮಾತನ್ನು. ಅದಕ್ಕೆ ಈಗ ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ, ತೇಜಸ್ವಿ ಯಾದವ್ ಬರ್ತಾರೆ, ಉಳಿದವರೆಲ್ಲ ಬರ್ತಾರಿಲ್ಲ ಅಂತಲ್ಲ. ಆದರೆ ಎಷ್ಟು ಮಟ್ಟಿಗೆ ಇವ್ರು ನಿಲ್ತಾರೆ, ಹೋರಾಟ ಮಾಡ್ತಾರೆ ಅನ್ನೋದು ಈಗ ಉಳಿದಿರೋ ಪ್ರಶ್ನೆ. ಆದ್ದರಿಂದ ಈ ಹೋರಾಟ ಏನಪ್ಪ ಅಂದ್ರೆ ಮಮತಾ ಅವರಿಂದ ಆಗೋದ್ರಿಂದಾಗಿ ಸಹಜವಾಗಿ ಅದಕ್ಕೊಂದು ಏನಪ್ಪ ಅಂದ್ರೆ ನೈತಿಕತೆ ರೂಪ ಬರ್ತದೆ. ಮತ್ತು ಆ್ಯಕ್ಟಿವ್ ನಮ್ಮ ರಾಜೀವ್ ಗಾಂಧಿಗಿದ್ರು ಆ್ಯಕ್ಟಿವ್ ಅವರು, ರಾಹುಲ್ ಗಾಂಧಿ ಅವ್ರಿಗಿದ್ರು ಆ್ಯಕ್ಟಿವ್ ಅವರು, ನಮ್ಮ ಮಮತಾ ಬ್ಯಾನರ್ಜಿ ಅವರು. ಇವರ ಈ ಹೋರಾಟದಿಂದಾಗಿ, ಒಗ್ಗಟ್ಟಿನ ಹೋರಾಟದಿಂದಾಗಿ ಮುಂಬರುವ ದಿನಗಳಲ್ಲಿ ಸ್ವಲ್ಪ BJP ತೊಂದರೆ ಆದರೂ ಆಗ್ಬೋದು. ಇಲ್ಲ ಅಂತಂದ್ರೆ ಪ್ರತಿಭಟನಾ ನಡೀಲಿಲ್ಲ, ಮತ್ತು ಇದರಲ್ಲಿ ಮುಂದುವರೆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟದ. EVM ಈಗ ವ್ಯವಸ್ಥೆಯ ಒಂದು ಭಾಗ ಆಗ್ಯದ. ಅದೇ ಕಾಲಕ್ಕೆ ಏನು ಪೋಗೋ ಸೋಟುಗಳು ಮಧ್ಯೆ ಗಂಧ ಹಾಕ್ತಿರ್ತಾರೆ, ಔಷಧಿ ಇಲ್ದಂಗೆ ಯಾರನ್ನ ಬೇಕು ಹಂಗೆ ಹೊಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮುಂದೆ ಅಲ್ಲಿ ನಡೆಯುವಂಥ